ಈ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಪ್ರಾಬ್ಲಮ್ ನೋಡೋಣ ಫಾರ್ 15 ಮಾರ್ಕ್ಸ್. Compute income from other source of Mr. Vijay who held the following investment in the previous year 2019-20. ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಕೊಟ್ಟಿದ್ದಾರೆ, ಇದು ಟ್ಯಾಕ್ಸಬಲ್ ಆಗುತ್ತೆ. ಇಲ್ಲಿ TDS ಏನು ಮಾಡಿರೋದಿಲ್ಲ, ನೋ ನೀಡ್ ಟು ಗ್ರಾಸ್ ಅಪ್. ದೆನ್ ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಕೊಟ್ಟಿದ್ದಾರೆ, ಇಲ್ಲಿ TDS 10% ಡಿಡಕ್ಟ್ ಮಾಡಿರ್ತಾರೆ. ಸೊ ವಿ ನೀಡ್ ಟು ಗ್ರಾಸ್ ಅಪ್ ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್, ಇದು ಟ್ಯಾಕ್ಸಬಲ್ ಆಗುತ್ತೆ. ದೆನ್ 7,200 ರಿಸೀವ್ಡ್ ಆಸ್ ಎ ಇಂಟ್ರೆಸ್ಟ್ ಆನ್ ಟ್ಯಾಕ್ಸ್ ಫ್ರೀ ಪಬ್ಲಿಕ್ ಲಿಮಿಟೆಡ್ ಕಂಪ್ನಿ ಸೆಕ್ಯೂರಿಟಿ. ಸೊ ಇಲ್ಲಿ ಕೂಡ ಇದು TDS ಮಾಡಿರ್ತಾರೆ 10%. ಸೊ ಇದನ್ನು ಕೂಡ ನಾವು ಗ್ರಾಸ್ ಅಪ್ ಮಾಡಬೇಕು. ನೆಕ್ಸ್ಟ್ 8,000 ರಿಸೀವ್ಡ್ ಬೀಂಗ್ ಇಂಟ್ರೆಸ್ಟ್ ಆನ್ ಕರ್ನಾಟಕ ಗೌರ್ಮೆಂಟ್ ಸೆಕ್ಯೂರಿಟೀಸ್, ಇದು ಗೌರ್ಮೆಂಟ್ ಸೆಕ್ಯೂರಿಟೀಸ್ ಇರೋದ್ರಿಂದ ಇದು ಆಸ್ ಇಟ್ ಈಸ್ ಇದು ಟ್ಯಾಕ್ಸಬಲ್ ಆಗುತ್ತೆ. ದೆನ್ 3,600 ರಿಸೀವ್ಡ್ ಆಸ್ ಎ ಇಂಟ್ರೆಸ್ಟ್ ಆನ್ ಮಂಗಲ್ ಫರ್ಟಿಲೈಸರ್ಸ್ ಲಿಮಿಟೆಡ್, ಇಲ್ಲಿ ಇಂಟ್ರೆಸ್ಟ್ ರಿಸೀವ್ಡ್ ಕೊಟ್ಟಿದ್ದಾರೆ. ಸೊ ಇದನ್ನು ಕೂಡ ನಾವು ಗ್ರಾಸ್ ಅಪ್ ಮಾಡಬೇಕು, TDS 10% ಡಿಡಕ್ಟ್ ಮಾಡಿರ್ತಾರೆ. ನೆಕ್ಸ್ಟ್ 30,000 13.5% ಸೆಕ್ಯೂರಿಟೀಸ್ ಆಫ್ ಅ ಜಾಯ್ ಕಂಪ್ನಿ ಲಿಮಿಟೆಡ್, ಇಂಟ್ರೆಸ್ಟ್ ರೇಟ್ ಕೊಟ್ಟಿದ್ದಾರೆ, ಇದನ್ನು ಡೈರೆಕ್ಟಾಗಿ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡ್ತೀವಿ, ಇಲ್ಲಿ ಗ್ರಾಸ್ ಅಪ್ ಮಾಡೋ ನೆಸೆಸರಿ ಇರೋದಿಲ್ಲ. ನೆಕ್ಸ್ಟ್ 35,000 11% ಸೆಕ್ಯೂರಿಟೀಸ್ ಆಫ್ ಅ ಪೇಪರ್ ಮಿಲ್ ಲಿಮಿಟೆಡ್, 35,000 ಮೇಲೆ 11%, ಇಲ್ಲಿ ಕೂಡ ಡೈರೆಕ್ಟ್ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು. ನೆಕ್ಸ್ಟ್ ಪಾಯಿಂಟ್ ನಂಬರ್ H 10,000 15% ಮೈಸೂರು ಮುನ್ಸಿಪಲ್ ಕಾರ್ಪೊರೇಷನ್ ಬಾಂಡ್, ಇದು ಕೂಡ 10,000 ಮೇಲೆ 15% ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಸೊ ಈ ಮೂರು ಕೇಸಲ್ಲಿ TDS ಮಾಡಿರೋದಿಲ್ಲ, ಇಲ್ಲಿ ಗ್ರಾಸ್ ಅಪ್ ಮಾಡೋ ನೆಸೆಸರಿನೂ ಬರೋದಿಲ್ಲ. ನೆಕ್ಸ್ಟ್ ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿ, ಸೊ ದಿಸ್ ಈಸ್ ಅ ಎಕ್ಸೆಂಪ್ಟೆಡ್, ಇದು ಎಕ್ಸೆಂಪ್ಟೆಡ್ ಇನ್ಕಮ್ ಆಗುತ್ತೆ. ಡ್ಯೂರಿಂಗ್ ದ ಇಯರ್ ಹಿ ಆಲ್ಸೋ ಗಾಟ್ ಅ ಪ್ರೈಸ್ ಇನ್ ಕರ್ನಾಟಕ ಸ್ಟೇಟ್ ಲಾಟ್ರಿ. ದ ನೆಟ್ ಅಮೌಂಟ್ ರಿಸೀವ್ಡ್ ಬೈ ಹಿಮ್ 70,000, ಆನ್ ವಿಚ್ ಬ್ಯಾಂಕ್ ಚಾರ್ಜಸ್ ಆಫ್ ₹200 ಪೇಡ್ ಆಸ್ ಅ ಕಲೆಕ್ಷನ್ ಫೀಸ್. ಸೊ ಇಲ್ಲಿ ಲಾಟ್ರಿ ಇನ್ಕಮ್ ಬಂದಿದೆ 70,000. ಸೊ ಇಲ್ಲಿ TDS 30% ಮಾಡಿರ್ತಾರೆ, ಸೊ ಇದನ್ನು ಗ್ರಾಸ್ ಅಪ್ ಮಾಡ್ತೀವಿ. ಆಮೇಲೆ ಕಲೆಕ್ಷನ್ ಫೀಸ್ ಏನಿದೆ, ಇದು ಕ್ಯಾಶುವಲ್ ಇನ್ಕಮ್ ಮೇಲೆ ಕಲೆಕ್ಷನ್ ಫೀಸ್ ಕೊಟ್ಟಿರೋದ್ರಿಂದ ಇಟ್ಸ್ ದ ನಾಟ್ ಅಲೋಯಬಲ್ ಎಕ್ಸ್ಪೆನ್ಸಸ್. ಓಕೆ, ಸೊ ಈಗ ಸೊಲ್ಯೂಷನ್ ನೋಡೋಣ. ಮಿಸ್ಟರ್ ವಿಜಯ್ ಕಾಂಪಿಟೇಷನ್ ಆಫ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2020-21. ಸೊ ಮೊದಲಿಗೆ 11,000 ಮೇಲೆ 10% ಸೆಂಟ್ರಲ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಕೊಟ್ಟಿದ್ದಾರೆ. ಸೊ ಇದನ್ನು ನಾವು ಕ್ಯಾಲ್ಕುಲೇಷನ್ ಮಾಡಿದರೆ ವಿ ವಿಲ್ ಗೆಟ್ 1,100 ಇಂಟ್ರೆಸ್ಟ್. ನೆಕ್ಸ್ಟ್ 36,000 10% ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಕೊಟ್ಟಿದ್ದಾರೆ, ಇಲ್ಲಿ ಗ್ರಾಸ್ ಅಪ್ ಮಾಡಬೇಕು. ಸೊ ಇಲ್ಲಿ 36,000 ಮೇಲೆ 10% ಕ್ಯಾಲ್ಕುಲೇಷನ್ ಮಾಡಿದರೆ ವಿ ವಿಲ್ ಗೆಟ್ 3,600, ಇಲ್ಲಿ ಗ್ರಾಸ್ ಅಪ್ ಮಾಡ್ತೀವಿ, ಮಲ್ಟಿಪ್ಲೈಡ್ ಬೈ 100 ಡಿವೈಡೆಡ್ ಬೈ 90 ಮಾಡಿದರೆ ಯು ವಿಲ್ ಗೆಟ್ 4,000. ನೆಕ್ಸ್ಟ್ 7,200 ರಿಸೀವ್ಡ್ ಆಸ್ ಎ ಇಂಟ್ರೆಸ್ಟ್ ಆನ್ ಟ್ಯಾಕ್ಸ್ ಫ್ರೀ ಪಬ್ಲಿಕ್ ಲಿಮಿಟೆಡ್, ಸೊ ಇಲ್ಲಿ ಕೂಡ ಗ್ರಾಸ್ ಅಪ್ ಮಾಡ್ತೀವಿ, ಇಂಟ್ರೆಸ್ಟ್ ಅಮೌಂಟ್ ಕೊಟ್ಟಿದ್ದಾರೆ, ಇಲ್ಲಿ ಮಲ್ಟಿಪ್ಲೈಡ್ ಬೈ 100 divided by 90. So we will get 8,000. Next 8,000 received being interest on state government Karnataka state government securities. So ಇಲ್ಲಿ 8,000 ಅಮೌಂಟ್ ಕೊಟ್ಟಿದ್ದಾರೆ, ಡೈರೆಕ್ಟಾಗಿ ನಾವು 8,000 ಆ್ಯಡ್ ಮಾಡ್ತೀವಿ. ನೆಕ್ಸ್ಟ್ 3,600 ರಿಸೀವ್ಡ್ ಆಸ್ ದ ಇಂಟ್ರೆಸ್ಟ್, ಸೊ ಇಲ್ಲಿ ಇಂಟ್ರೆಸ್ಟ್ ಅಮೌಂಟ್ ಕೊಟ್ಟಿದ್ದಾರೆ, ನಾನ್ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಇದು. ಇಲ್ಲಿ ಕ್ರಾಸ್ ಅಪ್ ಮಾಡಿದ್ವಿ ಅಂದರೆ 3,600 ಮಲ್ಟಿಪ್ಲೈಡ್ ಬೈ 100 ಡಿವೈಡೆಡ್ ಬೈ 90, 4,000. ಇಲ್ಲಿ ಟೋಟಲ್ ಮಾಡಿದ್ವಿ ಅಂದರೆ 25,000 ಆಯಿತು. ಇದನ್ನು ನೆಕ್ಸ್ಟ್ ಇದರಲ್ಲಿ ಕ್ಯಾರಿ ಫಾರ್ವರ್ಡ್ ಮಾಡೋಣ. 25,000. ನೆಕ್ಸ್ಟ್ ಪಾಯಿಂಟ್ ನಂಬರ್ F 30,000 13.5% ಡಿಬೆಂಚ್ ಸೆಕ್ಯೂರಿಟೀಸ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಡೈರೆಕ್ಟಾಗಿ ನಾವು ಕ್ಯಾಲ್ಕುಲೇಷನ್ ಮಾಡಿದರೆ ವಿ ವಿಲ್ ಗೆಟ್ 4,050 rupees. ಸೊ ಇಲ್ಲಿ TDS ಆಗಿರೋದಿಲ್ಲ, ಸೊ ಅದಕ್ಕೆ ಇಲ್ಲಿ ಗ್ರಾಸ್ ಅಪ್ ಮಾಡೋ ನೆಸೆಸರಿನೂ ಇರೋದಿಲ್ಲ. ನೆಕ್ಸ್ಟ್ 35,000 11% ಸೆಕ್ಯೂರಿಟೀಸ್, ಸೊ ಇಲ್ಲಿ ಕೂಡ ನೋ ನೀಡ್ ಟು ಗ್ರಾಸ್ ಅಪ್, 35,000 ಮೇಲೆ 11% ಮಾಡಿದರೆ ವಿಲ್ ಗೆಟ್ 3,850 rupees ಇಂಟ್ರೆಸ್ಟ್. ಓಕೆ,
ನೆಕ್ಸ್ಟ್ 10,000 ಮೇಲೆ 15% ಕ್ಯಾಲ್ಕುಲೇಷನ್ ಮಾಡಿದರೆ ವಿಲ್ ಗೆಟ್ 1,500 ಇಂಟ್ರೆಸ್ಟ್. ದೆನ್ ಡಿವಿಡೆಂಡ್ ರಿಸೀವ್ಡ್ ಫ್ರಮ್ ದ ಇಂಡಿಯನ್ ಕಂಪ್ನಿ, ಇಟ್ ಈಸ್ ಎಕ್ಸಮ್ಟೆಡ್. ನೆಕ್ಸ್ಟ್ ಪ್ರೈಸ್ ಇನ್ ಕರ್ನಾಟಕ ಸ್ಟೇಟ್ ಲಾಟ್ರಿ 70,000 ರಿಸೀವ್ ಮಾಡಿದ್ದೀವಿ. ಇದನ್ನು ಗ್ರಾಸ್ ಅಪ್ ಮಾಡಬೇಕು, ಮಲ್ಟಿಪ್ಲೈಡ್ ಬೈ 100 ಡಿವೈಡೆಡ್ ಬೈ 70. ಸೊ ವಿಲ್ ಗೆಟ್ 1 lakh rupees. ಸೊ ಇಲ್ಲಿ ಯಾವುದೇ ರೀತಿ ಎಕ್ಸ್ಪೆನ್ಸಸ್ ಅಲೋಬಲ್ ಇಲ್ಲ. ಸೊ ಇಲ್ಲಿ ನಾವು ಟೋಟಲ್ ಮಾಡಿದರೆ ವಿಲ್ ಗೆಟ್ 1,34,500 ಇಸ್ ಅ ಇನ್ಕಮ್ ಫ್ರಮ್ ಅದರ್ ಸೋರ್ಸ್. ಕೆಲವೊಂದು ಇಂಪಾರ್ಟೆಂಟ್ ನೋಟ್ ಕೊಟ್ಟಿದ್ದೀವಿ. ಇಲ್ಲಿ TDS ಆಗಿರೋದಿಲ್ಲ. ಸೆಂಟ್ರಲ್ ಮತ್ತು ಸ್ಟೇಟ್ ಗೌರ್ಮೆಂಟ್ ಸೆಕ್ಯೂರಿಟೀಸಲ್ಲಿ ಡಿವಿಡೆಂಟ್ ಎಕ್ಸಮ್ಟ್ ಆಗಿರುತ್ತೆ. ದೆನ್ ಬ್ಯಾಂಕ್ ಕಲೆಕ್ಷನ್ ಫೀಸ್ ಆನ್ ಲಾಟ್ರಿ ಈಸ್ ನಾಟ್ ಅಲೋಬಲ್. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಕೆಲವೊಂದು 15 ಮಾರ್ಕ್ಸ್ ಪ್ರಾಬ್ಲಮ್ ನೋಡೋಣ. ಅಲ್ಲಿವರೆಗೂ ಇದನ್ನು ಪ್ರಾಕ್ಟೀಸ್ ಮಾಡಿ.